ಹಾಯ್ ಎಲ್ರಿಗೂ ವೆಲ್ಕಮ್ ಟು ಶ್ರುತೀಸ್ ಕುಕ್ಕಿಂಗ್ ಆ್ಯಂಡ್ ಲೈಫ್ ಸ್ಟೈಲ್. ಇನ್ಸ್ಟಾಗ್ರಾಮಲ್ಲಿ ನೋಡ್ತಾ ಇದ್ದರೆ ಪ್ಲೀಸ್ ಫಾಲೋ ಮಾಡಿ, ಇಲ್ಲ ಯೂಟ್ಯೂಬಲ್ಲಿ ನೋಡ್ತಾ ಇದ್ದೀರಾ ಹಾಗಾದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನನ್ನ ಚಾನಲ್ನ. ನಮ್ಮ ಟೌನ್ಶಿಪ್ ಅಂತೂ ತುಂಬಾ ಸುಂದರವಾಗಿದೆ. ಅದರಲ್ಲಿ ಈ ಮಳೆ ಬಂದು ನಿಂತಾದ್ಮೇಲಂತೂ ಇನ್ನೇನು ಕೇಳ್ತೀರಾ, ತುಂಬಾ ಚೆನ್ನಾಗಿರುತ್ತೆ. ಈ ಪ್ರಕೃತಿ ಮಳ್ಳಲ್ಲೇ ಇದ್ದೀವೇನೋ ಅನ್ನಷ್ಟು ಮುದ ಕೊಡುತ್ತೆ ಮನಸ್ಸಿಗೆ. ಕೆಲವೊಬ್ರು ಅಂತಾರೆ ಇಲ್ಲೆಲ್ಲ ಡಸ್ಟು ಹಾಗೆ ಹೀಗೆ ಅಂತ. ನನಗಂತೂ ಏನೂ ಅನಿಸಿಲ್ಲಪ್ಪ. ಯಾಕಂದರೆ ನನಗೆ ಈ ಥರ ಮರ ಗಿಡಗಳೆಲ್ಲ ಇದ್ದರೆ ತುಂಬಾ ಇಷ್ಟ ಆಗುತ್ತೆ. ಸೊ ಈ ತಣ್ಣನ ವೆದರಲ್ಲಿ ಬಿಸಿ ಬಿಸಿಯಾಗಿರೋ ಆನಿಯನ್ ರೈಸ್ ಮಾಡ್ತಾಯಿದ್ದೀನಿ. ಹೇಗೆ ಮಾಡೋದು ನೋಡೋಣ ಬನ್ನಿ. ಫಸ್ಟು ಒಂದು ಪಾತ್ರೆಗೆ 2-3 ಸ್ಪೂನಷ್ಟು ಆಯಿಲ್ ಹಾಕ್ಕೊತಾ ಇದ್ದೀನಿ. ಆನಂತರ ಜೀರಿಗೆ, ಗೋಡಂಬಿ ಹಾಕಿ ಬಿಸಿಯಾಗಿ ಫ್ರೈ ಮಾಡ್ಕೋಬೇಕು. ಇದನ್ನು ಆನಿಯನ್ ಹಾಗೆ ಚಿಲ್ಲೀಸ್ ಕಟ್ ಮಾಡ್ಕೊಂಡಿದ್ದೀನಿ, ಅದನ್ನು ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಆನಿಯನ್ಸ್ ಎಷ್ಟು ಜಾಸ್ತಿ ಹಾಕಿದರೆ ಅಷ್ಟು ಟೇಸ್ಟಿಯಾಗಿರುತ್ತೆ ಆನಿಯನ್ ರೈಸ್. ಇದು ಫ್ರೈ ಮಾಡ್ಕೊಳೋದ್ರಲ್ಲೇ ಮೇನ್ ಮೆಥಡ್ ಇರೋದು. ತುಂಬಾ ಫ್ರೈ ಆಗಬೇಕು ಚೆನ್ನಾಗಿ, ಮತ್ತು ಒತ್ತೋಗೋ ಥರ ಏನು ಫ್ರೈ ಮಾಡಬೇಡಿ. ಆನಂತರ ಇದಕ್ಕೆ ಒಂದು ಸ್ವಲ್ಪ ಅರಿಶಿಣ, ಉಪ್ಪು, ಖಾರ, ಗರಂ ಮಸಾಲ, ಮೆಣಸಿನ್ಕಾಯಿ ಆಲ್ರೆಡಿ ಹಾಕಿದ್ದೀವಿ, ನೋಡಿಕೊಂಡು ಖಾರ ಹಾಕ್ಕೋಬೇಕು. ಇದೆಲ್ಲ ಹಾಕಿ ಕಲಿಸ್ಕೊಂಡು ಬಿಸಿ ಬಿಸಿ ರೈಸ್ ಹಾಕಿ ಸ್ವಲ್ಪ ಕೊತ್ತಂಬರಿ ಜಾಸ್ತಿನೇ ಹಾಕಿದರೆ ಟೇಸ್ಟಿಯಾಗಿರುತ್ತೆ. ಚೆನ್ನಾಗಿ ಹೈ ಫ್ಲೇಮಲ್ಲಿ ಬಿಸಿ ಮಾಡಿಕೊಂಡ್ರೆ ನಮಗೆ ಆನಿಯನ್ ರೈಸ್ ರೆಡಿಯಾಗಿರುತ್ತೆ. ತಣ್ಣನೆ ವಾತಾವರಣದಲ್ಲಿ ಬಿಸಿ ಬಿಸಿ ಆನಿಯನ್ ರೈಸ್ ಏನು ಕೇಳ್ತೀರಾ, ತುಂಬಾ ಟೇಸ್ಟಿಯಾಗಿರುತ್ತೆ. ನಿಮಗೆ ವಿಡಿಯೋ ಇಷ್ಟ ಆಯಿತಾ? ಹಾಗಾದರೆ ಹಾಗೆ ಹೋಗ್ಬೇಡಿ, ಪ್ಲೀಸ್ ಲೈಕ್ ಮಾಡಿ, ಓಕೆನಾ? ನೀವು ಟ್ರೈ ಮಾಡಿ ಹೇಗೆ ಬಂದಿತ್ತು ಅಂತ ಹೇಳಿ. ಬಾಯ್.